ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪ್ರದೀಪ್. ಸ್ನೇಹಿತರೆ, ನಾವಿವತ್ತು ಸರ್ಕಾರಿ ಪ್ರೌಢಶಾಲೆಯ ಯಾವಗಲ್ನ ನಮ್ಮ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ನಲ್ಲಿರ್ತಕ್ಕಂಥ ಅಂದರೆ ಛತ್ರಪತಿ ಸಂಭಾಜಿನಗರದ ಮಿನಿ ತಾಜ್ ಮಹಲ್ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಬೀಬಿಕಾ ಮಕ್ಬರ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳೊಂದಿಗೆ ನಾವು ಇಲ್ಲಿ ತೆರಳಿದ್ದೇವೆ. ಹೀಗೆ ಇದರ ಒಂದು ಸಂಪೂರ್ಣ ಮಾಹಿತಿ ಹಾಗೂ ಕೆಲವೊಂದಿಷ್ಟು ವಿಡಿಯೋ ತುಣುಕುಗಳನ್ನು ಹಾಗೂ ಭಾವಚಿತ್ರಗಳು ಈಗ ನಿಮ್ಮ ಮುಂದೆ ನಾವು ತರ್ತಾ ಇದ್ದೇವೆ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. ಜೊತೆಗೆ ವಿಡಿಯೋ ಲೈಕ್ ಆದಲ್ಲಿ ನಿಮಗೊಂದು ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತಕ್ಕಂಥ ಹೇಳ್ತಾ ಈಗ ವಿಡಿಯೋಗಳನ್ನು ನೋಡಿ. ಸ್ನೇಹಿತರೆ, ನಮ್ಮ ವಿದ್ಯಾರ್ಥಿಗಳು ಈ ಒಂದು ಮಿನಿ ತಾಜ್ ಮಹಲ್ನ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿ, ಇಲ್ಲೆಲ್ಲ ನಮ್ಮ ವಿದ್ಯಾರ್ಥಿಗಳು ಬರ್ತಾ ಇರಲ್ಲೇ ಒಟ್ಟು ನಾವು 44 ಜನ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಈ ಒಂದು ಆಗ್ರಾದ ತಾಜ್ ಮಹಲಕ್ಕೆ ಹೋಗಿದ್ದೆವು. ನಿಜವಾಗಲೂ ಇದು ಆಗ್ರಾದ ತಾಜ್ ಮಹಲ್ ಹೇಗಿದೆ ಅದೇ ರೀತಿಯಾಗಿ ಇದು ಕೂಡ ಬೀಬಿಕಾ ಮಕ್ಬರ ಅಂತ ಕರೀತಾರೆ. ಇದನ್ನು ಛತ್ರಪತಿ ಸಂಭಾಜಿನಗರ ಅಂತ ಈಗ ಪ್ರಸ್ತುತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಸಾಮಾನ್ಯವಾಗಿ ಇದನ್ನು ಮಿನಿ ತಾಜ್ ಮಹಲ್ ಎಂದೇ ಕರೀತಾರೆ. ನೋಡಿ, ತಾಜ್ ಮಹಲ್ ಇರ್ತಕ್ಕಂತಹ ವರ್ಣಚಿತ್ರಗಳು ಹೇಗಿದ್ದಾವೆ ಆ ಒಂದು ಕಲ್ಲಿನಲ್ಲಿ, ಅದೇ ಥರನಾಗಿ ಇಲ್ಲಿಯೂ ಕೂಡ ಬಹಳಷ್ಟು ಸೊಗಸಾಗಿ ಅತ್ಯಂತ ಸುಂದರವಾಗಿ ಕೆತ್ತಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಕೆಲವೊಂದಿಷ್ಟು ಆ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ನಾಮಫಲಕಗಳನ್ನು ಕೂಡ ಹಾಕಿದ್ದಾರೆ. ಇದೆಲ್ಲದರವನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಆ ಒಂದು ಮಿನಿ ತಾಜ್ ಮಹಲ್ನ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ, ನೋಡಿರಿ. ಔರಂಗಜೇಬನ ಹೆಂಡತಿ भैया एक मिनट. 1451 1461 ಕಟ್ಟಿರ್ತಕ್ಕಂಥದ್ದು. ಜೊತೆಗೆ ಯಾವ ಲಾಲ್ ಪತ್ಥರ್ से बने एक ऊंचे ಚೌಕೀರೆ ಇದೆಲ್ಲ ಕೆಂಪು ಕಲರವನ್ನ ಇದರ ಮೇಲೆ ನಿಂತಿರ್ತಕ್ಕಂಥದ್ದು. ಜೊತೆ 4 ದಿಕ್ಕಿನಲ್ಲಿ ಒಂದು ಕಟ್ಟಡ ಇದಾವಲ್ಲ, ಸೊ ಅದರ ಒಂದು ಮಧ್ಯದಲ್ಲಿ ಕಟ್ಟಡ. समुद्र के किनारों पर जिंदा रेलिंग लगी हुई है. समुद्र किनारों पर हम डंडे के समुद्र के ऊपर जाने हेतु चारों तरफ से सीढ़ियां लगी हुई हैं. हैदराबाद के निजाम द्वारा एक मस्जिद का निर्माण किए जाने पर पश्चिम रास्ता बंद हो गया. ಅಂದ್ರೆ ಮಕ್ಕಳು ಬರ್ಬೇಕು, ಅವ್ರೊಬ್ರು ಅಲ್ಲ ಅನ್ನೋದು ಪಶ್ಚಿಮ ದಿಕ್ಕಿಗೆ ಅವರೊಬ್ರು के चारों कोनों पर आकर्षणीय मीनारें ಈ ಕಟ್ಟಡದ ಒಂದು ದಿಕ್ಕುಗಳಿಗೆ ಅಷ್ಟಕೋನೀಯ ಇದಿಲ್ಲ, ಮೀನ್ಸ್ ಇಂಡಿಪೆಂಡೆಂಟ್ ಆಗಿ ಅವು ಕಟ್ಟಿದ್ದಾರೆ. ಜೊತೆಗೆ ಕಡೆ जिनके शीर्ष पर गुंबददार मंडप है. ये मीनारों सलामीदार मुद्रा में बनी है. ಅಂದ್ರೆ ಇದಕ್ಕೆ सलामीदार मुद्रा कಟ್ಟಿದ್ದಾರೆ तथा अपने अक्ष के थोड़ा बाहर की ओर झुकी हुई है. समुद्र के ठीक नीचे चारों ओर से मेहराबदार गुंबद वाले कमरे बने हैं. ಅಂದ್ರೆ ಈ ನಾಲ್ಕು ಏನೇನು ಕಟ್ಟಡಗಳು ಅದರ ಕೆಳಗಡೆ ಒಂದು मेहराबदार गुंबद ಅಂತಕ್ಕಂಥದ್ದು ಒಂದು ಕಟ್ಟಡ ಕಟ್ಟಿದ್ದಾರೆ. ಅದರ ರೂಮ್ कमरे ಅದರ रूम जिनके छतों के आंतरिक भागों पर हिरन की प्रकृति वाले विन्यास तथा दीवारों पर ज्यामितीय व वनस्पति अलंकार है. समुद्र के दक्षिण भाग से लगी एक दक्षिण भागದೊಳಗೆ ಅಲ್ಲೊಂದು ಕಮಲದ ಸಮಾಧಿ ಅಲ್ಲಿದೆ. रानी औरंगजेब ಹೆಂಡತಿ जिसे रबिया दौरानी दाई की कब्र माना जाता है. रबिया दौरानी दाई ಅವರ ಸಮಾಧಿ. ನಾವು ಕನ್ನಡ ಸಮಾಧಿ ಅಂತೀವಿ, ಉರ್ದು ಭಾಷೆ ಕಬರ್ ಅಂತ ಉರ್ದು ಭಾಷೆ ಅಲ್ಲ. ಅದನ್ನೇ ನಾವು ಇಲ್ಲಿ ನಾವು छप्परे के चारों हाथों के नीचे मेहरा बने हैं. दीवारों पर ಸಂಗಮರ್ಮರ್ ಅಂತಕ್ಕಂಥ ಕಲ್ಲುಗಳನ್ನ ಕಟ್ಟಿದ್ದಾರೆ. ಹೇಗೆ ತಾಜ್ ಮಹಲ್ ಆಪರೇಷನ್ ಕಟ್ಟಿದಾರಲ್ಲ ಹಂಗಿದೆ ಸಂಗಮರ್ಮರ್ ಕಟ್ಟಿದ್ದಾರೆ. ನೆಕ್ಸ್ಟ್ मध्यभाग बैसाख पत्थर से बना है तथा इसे सफेद संगमरमर से बनाया गया.
ಅದನ್ನ ಮಾಡಿದ್ದಾರೆ ಯಾಕೆ ಮಾಡೋಣ एक द्वारा संगमरमर की तरह दिखाने की कोशिश की है ಅದನ್ನ संगमरमर में कांडे उद्देश्य आ ಒಂದು ಕಲರ್ನ ಉಪಯೋಗಿಸಿದ್ದಾರೆ इन दीवारों पर गजकरी के कार्य द्वारा विन्यास बनाए गए हैं दक्षिण की ओर का द्वार कमरे का मुख्य प्रवेश द्वार जो अष्टकोणीय कक्ष में खुलता है और दक्षिण दिक्ಕಿಗೆ ಏನಾಗುತ್ತೆ ಅಲ್ಲಿ ಮಕ್ಕಳ ಸಮಾಧಿಗಳಿದೆಯಲ್ಲ ಸೊ ಅದರ ಮುಖ್ಯ ಪ್ರವೇಶ ದ್ವಾರ ಇದು ಕಾಣ್ತದಲ್ಲ ಇದು ಅಷ್ಟಕೋಣೀಯ यहाँ बड़े संगमरमर से मकबरे के भीतरी हिस्से को खूबसूरत नक्काशी दिखाया गया है बड़े समाधि तथा प्रवेश द्वार के अतिरिक्त अन्य 3 और की दीवारों में संगमरमर की चमत्कार लगाई गई है मकबरे के शीर्ष पर एक शानदार गुंबद है जिसके कारण दोनों पर 4 मीनारें हैं इन प्रत्येक मीनार से लगकर एक चुनिया बनी है प्रवेश द्वार के ठीक सामने से एक मीनार है जहां ಇದರಿಗೆ ನೇರವಾಗಿ ಔರಂಗಜೇಬ್ ಯಾವ ಕಾಲದಲ್ಲಿ ಯಾರು ಮೊಘಲರ ಕಾಲದಲ್ಲಿ ಔರಂಗಜೇಬ್ ನಿಮಗೆ ಹೆಚ್ಚಿನ ಮಾಹಿತಿ ಇನ್ನೂ ಕೂಡ ಹಿಸ್ಟ್ರಿ ಇತಿಹಾಸ ಮೊಘಲರ ಬಗ್ಗೆ ಇದು ಔರಂಗಜೇಬನ ಹೆಂಡತಿಯ ಸಮಾಧಿ ಇದು ಎಸ್ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಔರಂಗಜೇಬನ ಹೆಂಡತಿ ಆಗಿರ್ತಕ್ಕಂತಹ ದಿಲ್ರಾಸ್ ಬಾನೋ ಉರ್ಫ್ ರಬಿಯಾ ಉದ್ ದೌರಾನಿಯವರ ಒಂದು ಸಮಾಧಿಯನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ಅದರ ಒಂದು ನೋಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಔರಂಗಜೇಬನ ಏನು ಮಿನಿ ತಾಜ್ ಮಹಲ್ ಇದೆ ಅದರ ಒಳಗಿನ ಸಭಾಂಗಣವನ್ನು ಯಾವ ರೀತಿ ಇದೆ ಅದರದನ್ನು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ಮಕ್ಬರಾವನ್ನು ಅತ್ಯಂತ ಕುತೂಹಲದಿಂದ ನೋಡ್ತಕ್ಕಂತಹ ದೃಶ್ಯ. ಜೊತೆಗೆ ಇದು ಹೊರಗೆ ಬಂದು ಹೊರಗಿನ ದೃಶ್ಯ. ಇದು ಮುಂಭಾಗ, ಇದು ಬಂದ್ಬಿಟ್ಟು ಮುಂಭಾಗ ಹೇಗಿದೆ ಅನ್ನೋದನ್ನು ಇಲ್ಲಿ ನೋಡ್ತಾ ಕಾಣಬಹುದು ತಾವೆಲ್ಲ ನೋಡಿ. ಒಂದೊಂದು ಸ್ವಲ್ಪ ಅಲ್ಲಲ್ಲಿ ಆ ಒಂದು ಶಿಲೆ ಏನದೆಲ್ಲ ಕಪ್ಪಾಗಿದೆ ಕೆಲವೊಂದಿಷ್ಟು ಕಾರಣಗಳಿಂದ. ತಾವೆಲ್ಲ ನೋಡ್ತಾ ಇರಬಹುದು ಆ ಶಿಲೆ ಕಪ್ಪಾಗಿದೆ. ಆದರೆ ಆ ಆಗ್ರಾದ ತಾಜ್ ಮಹಲನ್ನು ಹೋಲುವಂತಹ ರೀತಿಯಲ್ಲಿ ಈ ಒಂದು ಶಿಲೆ ಇದೆ. ಅದು ಆದರೂ ಅದು ಅಮೃತ ಶಿಲೆಯಲ್ಲಿರೋದು. ಇದು ಸಂಗಮರಮರ ಇರ್ತಕ್ಕಂಥ ಶಿಲೆಯಲ್ಲಿ. ಇದು ಆ ಒಂದು ಮಕ್ಬರದ ಹಿಂದಿನ ಭಾಗ, ಹಿಂದೆ ಇರ್ತಕ್ಕಂಥ ಕಟ್ಟಡ ಇದು. ಎಸ್, ಈಗ ಒಂದು ಅದನ್ನು ಒಳಗಿಂದ ನೋಡಿಕೊಂಡು ಹೊರಗೆ ಬಂದಾಗ ಆ ಒಂದು ರಾತ್ರಿ ಸಮಯದಲ್ಲಿ ಲೈಟ್ಗಳಿಂದ ಆ ಒಂದು ಮಕ್ಬರ ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಾ ಇತ್ತು. ಆ ಕಂಗೊಳಿಸ್ತಕ್ಕಂಥ ದೃಶ್ಯ ನಿಮ್ಮ ಮುಂದೆ ಇದೆ ನೋಡಿ. ವಿದ್ಯಾರ್ಥಿಗಳು ನಮ್ಮ ಈ ಒಂದು ಮಕ್ಬರವನ್ನು ನೋಡಿ ರಾತ್ರಿ ಒಂದು ಸಮಯದಲ್ಲಿ ಸರ್ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ ಸರ್ ಅಂತಕ್ಕಂತಹ ಒಂದು ವೈಭವವನ್ನು ಇದರ ಒಂದು ಕಂಡುಕೊಂಡ್ರು ನೋಡಿ. ದೂರದಿಂದ ಈ ಒಂದು ಲೈಟ್ನಿಂದ ಕಂಗೊಳಿಸ್ತಕ್ಕಂಥ ಬೀಬಿಕಾ ಮಕ್ಬರವನ್ನು ನೋಡಲಿಕ್ಕೆ ಅತ್ಯಂತ ಚೆನ್ನಾಗಿ ಕಾಣಿಸ್ತಾ ಇದೆ. ತಾವೆಲ್ಲರೂ ನೋಡಿ, ಇದನ್ನು ಕೂಡ ನೋಡಿ ನಮ್ಮ ವಿದ್ಯಾರ್ಥಿಗಳು ಸೂಪರ್ ಸರ್, ಚೆನ್ನಾಗಿದೆ. ರಾತ್ರಿ ಸಮಯದಲ್ಲಿ ಕೂಡ ಬಂದಿದ್ದು ಮತ್ತಷ್ಟು ಖುಷಿ ತಂದಿದೆ. ಯಾಕಂದರೆ ನಾವು ಸಾಯಂಕಾಲ ಬೇಗನೆ ಇದನ್ನು ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ಈ ರಾತ್ರಿಯ ಸಮಯವನ್ನು ನಾವು ನೋಡ್ಲಿಕ್ಕೆ ಆಗಿದ್ದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಇದು ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ನಮ್ಮ ಒಳಗೆ ವಿದ್ಯಾರ್ಥಿಗಳೊಂದಿಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ತೆಗೆದುಕೊಂಡಿದ್ದೇವೆ, ಅಂದರೆ ಫೋಟೋಗಳನ್ನು ತೆಗೆದುಕೊಂಡಿದ್ದೇವೆ. ಅವುಗಳನ್ನು ಕೂಡ ತಾವಿಲ್ಲಿ ನೋಡ್ಬೋದು. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಮಗೆ ಏನು ಅನ್ನಿಸ್ತು ಅಂತಕ್ಕಂಥದ್ದನ್ನು. ತಾವು ಕೂಡ ಯಾರಾದರೂ ಈ ರೀತಿ ಶಾಲೆಯ ಪ್ರವಾಸದೊಂದಿಗೆ ಹೋಗಿದ್ರೆ ಎಲ್ಲೆಲ್ಲಿ ಹೋಗಿದ್ರಿ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಇಲ್ಲಿಯವರೆಗೆ ಪ್ರೀತಿಯಿಂದ ತಾಳ್ಮೆಯಿಂದ ತಮ್ಮ ಮಕ್ಕಳ ಜೊತೆಗೆ ಇಂತಹ ಒಂದು ವಿಡಿಯೋಗಳನ್ನು ನೋಡಿ ತಮಗೆ ಬೆಂಬಲಿಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.